ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಆ ಫೋನು ಅವಳ ಕೈಯಲ್ಲಿದೆ. ಅದರಲ್ಲಿ ಕೊಲೆಗಾರನ್ ಸಾಕ್ಷಿ ಇದೆ. ಸಾಕ್ಷಿನಾ? ಏನ್ ಸಾಕ್ಷಿ? ಗೊತ್ತಿಲ್ಲ ಜಾನು. ಸಾಕ್ಷಿ ಏನು ಅಂತ ತಿಳ್ಕೊಬೋದಲ್ಲ ಅದಕ್ಕೆ? ಫೋನ್ ಲಾಕ್ ಆಗಿದೆ ಜಾನು, ಓಪನ್ ಆಗಲ್ಲ. ಕಮ್ ಆನ್, ಅದಕ್ಕೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ಹ್ಯಾಕರ್ಸು. ಅವ್ರ ಕೈಲಿ ಫೋನ್ ಕೊಟ್ಟರೆ ಅದನ್ನು ಅನ್ಲಾಕ್ ಮಾಡಿಕೊಡ್ತಾರೆ. 2 ನಿಮಿಷದ ಕೆಲಸ ಫಟಾಫಟ್ ಅಂತ ಆಗೋಗುತ್ತೆ. ಫೋನಲ್ಲಿ ಇದಕ್ಕೆ ಫೋನ್ ಕೊಡಿ ನೀವು. ಆ ಕೆಲಸ ನನಗೆ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಜಾನು? ಐ ನೋ, ನನಗೆ ಗೊತ್ತು. ಗೊತ್ತಿದ್ರೆ ಮತ್ತೆ ಯಾಕೆ ಅದಕ್ಕೆ ಸುಮ್ಮನೆ ಇದ್ದೀರಾ? ನರಳಿಸ್ಬೇಕು ಅಂತ. ಅರ್ಥ ಆಗಲಿಲ್ಲ ಅದಕ್ಕೆ. ಆ ಸಾಕ್ಷಿಯಿಂದ ನಮಗೆಷ್ಟು ಯೂಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಜಾನು. ಅದರಿಂದ ಅವಳಿಗೆ ಹೆಲ್ಪ್ ಆಗ್ಬೋದು, ಅದು ನನಗೆ ಬೇಕಾಗಿಲ್ಲ. ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕುತೂಹಲನೂ ನನಗಿಲ್ಲ. ನನಗೆ ಬೇಕಾಗಿರೋದು ಆ ಹೂ ಮಾರೋಳು ಇಂಚಿಂಚು ನರಳಬೇಕು ಅಷ್ಟೇ. ಅಲ್ಲ, ಅದರಲ್ಲಿ ಸಾಕ್ಷಿ ಇದೆ ಅಂತ ಗೊತ್ತಿದ್ದು ಪ್ರತಿದಿನ ಪ್ರತಿ ಕ್ಷಣ ಒದ್ದಾಡಬೇಕು. ಆ ಫೋನನ್ನು ಅನ್ಲಾಕ್ ಮಾಡೋದಕ್ಕೂ ಆಗದೆ, ಅದರಲ್ಲಿರೋ ಸಾಕ್ಷಿನ ನೋಡೋದಕ್ಕಾಗದೆ, ಅಯ್ಯಯ್ಯೋ ನನ್ನ ತಮ್ಮನ ಸಾವಿಗೆ ಇದರಲ್ಲಿ ಸಾಕ್ಷಿ ಇದೆ, ನನ್ನ ಕೈಲೇ ನೋಡೋದಕ್ಕಾಗ್ತಿಲ್ವಲ್ಲ, ಇಷ್ಟು ದಿನ ನಾನು ಹುಡುಕ್ತಾ ಇದ್ದಿದ್ದು ಇದನ್ನೇ, ಆದರೆ ನನ್ನಿಂದನೇ ಏನು ಮಾಡೋದಕ್ಕಾಗ್ತಿಲ್ವಲ್ಲ ಅಂತ ನರಳಬೇಕು, ನೋವು ಅನುಭವಿಸ್ಬೇಕು, ಕಣ್ಣೀರು ಹಾಕಬೇಕು, ಸಂಕಟ ಪಡಬೇಕು. ಅದನ್ನೆಲ್ಲ ನೋಡಿ ನಾವು ಎಂಜಾಯ್ ಮಾಡಬೇಕು. ಕಮ್ ಆನ್, ಅದಕ್ಕೆ ಅವಳು ಯಾಕೆ ನರಳ್ತಾಳೆ? ಅಣ್ಣಂಗೆ ಇದರಲ್ಲಿ ಸಾಕ್ಷಿ ಇದೆ, ಇದನ್ನ ತಗೊಂಡೋಗಿ ಪೊಲೀಸರಿಗೆ ಕೊಡಿ ಅಂತ ಕೊಟ್ರೆ ಏನ್ ಮಾಡ್ತೀರಾ ನೀವು? ನನ್ನನ್ನೇನು ದಡ್ಡಿ ಅಂತ ಅನ್ಕೊಂಡಿದ್ಯಾ? ಈ ವಿಷಯವಾಗಿ ನಿನ್ ಗಂಡನ್ಗೆ ಏನು ಹೇಳ್ಬಾರ್ದು ಅಂತ ಬಲವಂತವಾಗಿ ಮಾತು ತಗೊಂಡಿದೆ. ಬ್ರಿಲಿಯಂಟ್. ಅದಕ್ಕೆ ನೀವು ಗಂಡನ್ ಗೊತ್ತಾಗಲ್ಲ, ಓಕೆ. ಅವಳೇನಾದ್ರೂ ಹೊರಗಡೆ ಗೊತ್ತಿರೋರ ಹತ್ರ ಮೊಬೈಲ್ನ ತೋರಿಸಿದ್ರೆ ಅವ್ರು ಅನ್ಲಾಕ್ ಮಾಡಿಕೊಟ್ಬಿಟ್ರೆ? ಶಿ ಈಸ್ ಅಂಡರ್ ಮೈ ಕಂಟ್ರೋಲ್ ಜಾನು. ನನ್ನನ್ನು ಕೇಳಿದೆ, ನನ್ನ ಸಜೆಷನ್ ಇಲ್ಲದೆ ಒಂದು ಹೆಜ್ಜೆನೂ ಮುಂದೆ ಇಡೋದಿಲ್ಲ ಅವಳು. ಆ ಕುರುಡು ನಂಬಿಕೆ ಬರೋ ಹಾಗೆ ನಾನು ಮಾಡಾಯ್ತು. ಎಷ್ಟು ದಿನ ಅಂತ ನಿಮ್ಮೇಲೆ ನಂಬಿಕೆ ಇರುತ್ತೆ? ಅಕಸ್ಮಾತ್ ನಾಳೆ ಏನಾದರೂ ನಿಮ್ಮೇಲೆ ಡೌಟ್ ಬಂದ್ರೆ? ಸುಮನ ಮತ್ತೆ ನನ್ನ ಕೈ ಜಾರಿ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳನ್ನ ಪೊಳ್ಳು ನಂಬಿಕೆಗಳಲ್ಲಿ ಬಂಧಿಸ್ಬಿಡ್ತೀನಿ. ಸೂಪರ್. ಅದಕ್ಕೆ ನೀವು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಇವ್ರಿಗೆ. ರಾಜಿ ಅವ್ರೆ, ಏನಾಯ್ತು? ಯಾಕಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ರಿ? ಕೇಳ್ತಿದ್ದೀನಲ್ವಾ, ಏನು ವಿಷಯ ಅಂತ ಹೇಳ್ಬಾರ್ದಾ? ಕೇಳ್ತಿದ್ದೀನಲ್ವಾ, ಪ್ಲೀಸ್ ಹೇಳ್ರಿ, ನನಗೆ ಟೆನ್ಷನ್ ಮಾಡಬೇಡಿ. ಯಾಕೆ ನಗ್ತಿದ್ದೀರಾ? ಏನಾಯ್ತು? ಅದಾ, ಅದು ನಾನು ಗಾಬರಿ ಮಾಡ್ಕೊಂಡ್ರೆ ನೀವು ಬರ್ತಿರೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿ ಕರೆದೆ. ಟೆಸ್ಟು? ನನ್ನನ್ನು ರೀ ಹೀಗೆಲ್ಲ ಮಾಡಬೇಡ್ರಿ. ನಾನು ಏನನ್ನು ಅಂದ್ಕೊಂಡು ನಿಮ್ಮನ್ನು ನೋಡೋಕ್ಕೆ ಅಂತ ನನ್ನ ಜೀವ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ ಗೊತ್ತಾ? ಏನ್ರಿ ಸುಭಾಷ್ ಅವರೇ, ನಿಮ್ಮನ್ನಲ್ಲಿ ಕರೆಸಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಇನ್ನೂ ಒಂದು ಮುಖ್ಯವಾದ ಕಾರಣ ಇದೆಯಾ? ಹೇಳಿ, ಅದನ್ನು ಕೇಳೋಣ. ಅದು ಅದು ನೀವಿಲ್ಲ ಅಂತ ಹೇಳ್ಬಾರ್ದು. ಅದೇನು ಅಂತ ಹೇಳ್ರಿ. ನನಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತಿದೆ. ಐಸ್ ಕ್ರೀಮ್ ತಿನ್ನೋಣವಾ? ಐಸ್ ಕ್ರೀಮು? ಈಗ ನನಗೂ ನಗಬೇಕನ್ನಿಸ್ತಾ ಇದೆ. ಅವಾಗ
ನನ್ನ ನೆನಪು ಕೈ ಕೊಡ್ಬೋದು, ಕಣ್ಯಾವತ್ತು ಕೈ ಕೊಟ್ಟಿಲ್ಲ. ಹಾಂ, ಹುಡುಗಿ ಹತ್ರ ಡೀಪ್ ಡಿಸ್ಕಷನ್ಲಿದ್ದಾನೆ. ನಿಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಅಷ್ಟು ದೂರದಿಂದ ನನ್ನ ಇಷ್ಟು ಟೆನ್ಷನ್ ಮಾಡಿ ಕರ್ಸ್ಕೊಂಡ್ರಾ? ಸರಿ. ಅಲ್ಲ ರೀ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಓದಿ ಓದಿ ಬೋರ್ ಆಗ್ತಾ ಇತ್ತು, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಿತ್ತು. ನಿಮಗೆ ಫೋನ್ ಮಾಡಿ ಕರೆಯೋಣ ಅಂತಂದರೆ ನಿಮ್ದ ಅದೇ ಹಳೆ ರಾಗ, ಓದ್ಕೋ ಈಗ ಬೇಡ ಆಗಬೇಡ ಅಂತ ಹೇಳ್ಕೊಂಡಿರ್ತೀರಾ ಅಂತ ಈಗ ಚೌಕೊಟ್ಟೆ. ಹೆಂಗೆ ನಾವು ಹುಡುಗರು ಜುಟ್ಟು ಹುಡುಗಿರ ಕೆಲ್ ಸಿಕ್ಕಿದ್ರೆ ಏನು ಮಾಡ್ತಾರೆ ಅಂತ ಚೆನ್ನಾಗಿ ತೋರಿಸಿದ್ರಿ. ಐಸ್ ಕ್ರೀಮ್ ತಾನೇ, ಬನ್ನಿ ಅದು ಒಂದು ಮುಗಿಸ್ಬಿಡೋಣ. ಯಾವ ಪಾರ್ಲರ್ ಇದೆ ಸುತ್ತಮುತ್ತ? ಅಯ್ಯೋ ಪಾರ್ಲರೆಲ್ಲ ಏನು ಬೇಡ, ಅಲ್ಲಿ ಒಂದು ಚಿಕ್ಕ ಐಸ್ ಕ್ರೀಮ್ ಅಂಗಡಿ ಇದೆ. ಅಲ್ಲಿ ಕೋನ್ ಐಸ್ ಕ್ರೀಮ್ ಹೆಂಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನಿಮ್ಮನ್ನು ಕರೆದಿರೋದೆ ಐಸ್ ಕ್ರೀಮ್ ತಿನ್ಸೋದಕ್ಕೆ ಅಂತ. ಓಹ್, ಕಿಸಿ ತಾವನೆ ಬೇರೆ. ಕಿಸಿ ಕಿಸಿ ನನ್ನ ಮಗನೇ ನಿನಗೈತೆ. ಸರಿ ಬನ್ನಿ. ಮನೇಲಿ ಇಲ್ವಾ? ಅವಳ ತಮ್ಮನ ಬಗ್ಗೆ ಏನೋ ಸಾಕ್ಷಿ ಕೊಡ್ತೀನಿ ಅಂತ ಮತ್ತೆ ಅವನೇನಾದ್ರೂ ಕಾಲ್ ಮಾಡಿದ್ನ? ಅದಕ್ಕೆ ಅಲ್ಲೇನಾದ್ರೂ ಹೋದ್ಲಾ? ಇಲ್ಲ, ಅವನ್ ಮಾಡಿಲ್ಲ. ಆದ್ರೆ ನಾನೇ ಅವಳನ್ನ ಹೊರಗಡೆ ಕಳ್ಸಿರೋದು. ನೀವಾ? ಹೇಗೆ? ಏನ್ ಮಾಡಿದ್ರಿ? ಏನ್ ಹೇಳಿದ್ರಿ ಅದಕ್ಕೆ? ನಮ್ಮ ಮನೆ ಮೇಲೆ IT ರೇಡ್ ಆಗೋದಿದೆ ಜಾನು. ವಾಟ್? ರೇಡಾ? ರೇಡ್. ಅದಕ್ಕೆ ತೀರ್ಥ ಅವನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ, ಬೇನಾಮಿ ದುಡ್ಡನ್ನ ನನ್ನ ಕೈ ಕೊಟ್ಟು, ಅದಕ್ಕೆ ಇದನ್ನು ದಯವಿಟ್ಟು ಸುರಕ್ಷಿತವಾಗಿ ಇಡಿ ಅಂತ ನನ್ನ ಹತ್ರ ಕೊಟ್ಟ. ಅದಕ್ಕೆ ನಾನು ತಥಾಸ್ತು ಅಂತ ಹೇಳಿದ್ದೀನಿ. ನನ್ನ ತವ್ರ ಮನೇಲಿ ಇಟ್ರೆ ಸೇಫ್ ಅಲ್ಲ ಅಂತ ನಂಬಿಸಿ ಸುಮನನ್ ಮನೇಲಿ ಇಡ್ಸೋ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ಮನೇಲಿ ಆಗ್ತಿರೋ ಪೂಜೆಗೂ IT ರೇಡ್ ಆಗೋದಕ್ಕೂ ಅವಳ ಅಣ್ಣನ ದುಡ್ಡನ್ನ ತಗೊಂಡೋಗಿ ಬಚ್ಚಿಡೋದಕ್ಕೂ ಏನ್ ಕನೆಕ್ಷನ್ ಇದೆ? ಅದರಿಂದ ಪೂಜೆಗೆ ಹೇಗ್ ವಿಘ್ನ ಆಗುತ್ತೆ? ಅದಕ್ಕೆ ತೀರ್ಥ IT ರೇಡ್ ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇದಿಲ್ಲಿದ್ರೆ ಸೇಫ್ ಅಲ್ಲ, ಇದನ್ನ ಈಗಲೇ ಶಿಫ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ದ. ಅದಕ್ಕೆ ಅವಳಿಗೆ ಈಗಲೇ ಆ ಸೂಟ್ ಕೇಸ್ನ ಇಟ್ಟು ಬರೋದಕ್ಕೆ ಹೇಳಿದ್ದೀನಿ. ಪಾಪ ಅವಳು ಸಾಹೇಬ್ರನ್ನ ಕಾಪಾಡೋದಕ್ಕೆ ಅಂತ ಹೋಗಿದ್ದಾಳೆ. ಅವಳಿಗೆ ಆಟೋ ಸಿಕ್ಕಿ ಆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಮನೆ ತಲುಪಿ ಮನೇಲಿ ಸುರಕ್ಷಿತವಾಗಿ ಇಟ್ಟು ವಾಪಸ್ ಬರೋ ಅಷ್ಟರಲ್ಲಿ ಪೂಜೆ ಮುಹೂರ್ತನೇ ಮೀರ್ ಹೋಗಿರುತ್ತೆ. ಮನೇಲಿ ಮತ್ತೆ ಅವಳಿಗೆ ಚೀತು ಅಂತ ಬೈತಾರೆ. ಅಪ್ಪ ಅಮ್ಮ ಮೊದ್ಲೇ ಪೂಜೆ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟು. ಹೀಗಾಗಿರೋದಕ್ಕೆ ಅವಳ ಮೇಲೆ ಸರಿಯಾಗಿ ಬೇಜಾರು ಮಾಡ್ಕೋತಾರೆ. ನೋಡಿದ್ಯಾ, ಒಂದೇ ಒಂದು ಪ್ಲಾನ್ಗೆ ಏನೆಲ್ಲ ಆಗ್ತಾ ಇದೆ. ಆದ್ರೆ ನೀನ್ ಮಾಡೋ ಕೆಲಸ ಒಂದಿದೆ. ನೀನ್ ಇದನ್ನ ಎಷ್ಟು ಚೆನ್ನಾಗಿ ಮಾಡ್ತೀಯೋ ಅಷ್ಟು ಅವಳ ಮೇಲೆ ಎಫೆಕ್ಟ್ ಆಗುತ್ತೆ. ಮನೆಯವರೆಲ್ಲ ಅವಳ ಮೇಲೆ ಬೆಂಕಿ ಕಾರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನಾನ್ ಕೊಡೋ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ಬೇಕು. ಸರಿ ಅದಕ್ಕೆ ಅದೇನ್ ಮಾಡ್ಬೇಕು ಅಂತ ಹೇಳಿ, ನಾನು ಮಾಡ್ತೀನಿ. ಡನ್ ಅದಕ್ಕೆ. ಇವತ್ ನಾನ್ ಮಾಡೋ ಆಕ್ಟಿಂಗ್ಗೆ ಮನೇಲಿ ಎಲ್ರೂ ಕೋಪದಲ್ಲಿ ಸುಟ್ಟು ಹೋಗ್ಬೇಕು, ಹಾಗೆ ಮಾಡ್ತೀನಿ. ಸರಿ, ಹಾಗಿದ್ರೆ ನೀನು ಮನೆಯವ್ರ ಮನ್ಸಿಗೆ ಬೆಂಕಿ ಹಚ್ಚು, ನಾನು ತೀರ್ಥನ್ ಕನ್ಸಿಗೆ ಬೆಂಕಿ ಹಚ್ತೀನಿ. ಮಾತ್ರೆ ತಗೊಂಡಾಯ್ತು. ದೇವ ಹಿಂಗೆ ಚೀಟಿ ಕೊಡು, ಹಿಂಗೆ ಹೊರಟ್ಬಿಟ್ರೆ ಕರೆಕ್ಟ್ ಆಯ್ತೆ. ರಾಜೇ, ಇನ್ನೂ ರೆಡಿ ಆಗಿಲ್ವ ನೀನು? ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ, ಆ ಮಕ್ಕಕ್ಕೆ ಏನೋ ಆಟೋನ್ ಬಣ್ಣ ತೀಡ್ತಾ ಇದ್ದೀಯ. ಕತೆ ನಿಂದು ಈರಪ್ಪ ಬಂದೆ. ಅಲ್ಲ ಕಣಮ್ಮಿ, ಹೋಯ್ತಿರೋದು ಪೂಜೆಗೆ, ಮೂತಿಗೆ ಅಷ್ಟೊಂದು ಬಣ್ಣ ಬೇಕಾ? ಸುಮ್ಮನ ಪೂಜೆ ಟೈಮಿಗೆ ಬನ್ನಿ ಅಂತ ಹೇಳೋಳೆ. ನಿನ್ನೆ ಹೆಚ್ಕೊಂಡ್ರೆ ಪೂಜೆ ಆದ್ಮೇಲೆ ಹೋಗೋದು ನಾವು. ಹೋಗೋ ಮಾತ್ಲಾಗಿ ಎಷ್ಟೊತ್ತು ಮಾಡ್ತೀರಾ ನೀವು? ಅಪ್ಪ ನಿಮ್ಗೇನು ಗಂಡ್ ಮಕ್ಳು, ಒಂದ್ ಶರ್ಟು ಒಂದ್ ಪ್ಯಾಂಟು, ಇಲ್ಲ ಒಂದ್ ಪಂಚೆ ಶರ್ಟ್ ಇದ್ರೆ ಮುಗ್ದೋಯ್ತು. ಆದ್ರೆ ನಮ್ಗೆ ಹಂಗಲ್ವಲ್ಲ. ಏನ್ ಮಗಳೇ ಇದು? ಮನೇಲಿ ಪೂಜೆ ಇಟ್ಕೊಂಡು ಇಲ್ಲಿಗೆ ಬಂದಿದೀಯಲ್ಲ ಮಗಳೇ, ಕೈಯಲ್ಲಿ ಬ್ಯಾಗ್ ಬೇರೆ ಹಿಡ್ಕೊಂಡ್ ಬಂದಿದೀಯಾ? ಸಾಹೇಬ್ರೇನಾರ ಅಂದ್ರ ಮಗಳೇ, ಏನಾಯ್ತು ಹೇಳುವ? ಅಪ್ಪ ಹೆದ್ರಬೇಡ, ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ. ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇದೆ. ನಾವೆಲ್ಲರೂ ಇವಾಗ ಪೂಜೆಗೆ ಹೋಗ್ತೀವಿ. ಸರಿ ಕಣವ,
ಬ್ಯಾಗು ಏನೇನೋ ತಂದಿದೀಯಾ, ಇದೇನು ಮಗಳೇ? ಅಪ್ಪ, ಇದು ಸಾಹೇಬ್ರ ಸೂಟ್ ಕೇಸು. ಇದರಲ್ಲಿ ಅದೇನೋ ದಾಖಲೆ ಪತ್ರಗಳಿದೆಯಂತೆ. ಇದನ್ನ ಮನೇಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಕಾಲೋನಿಲಿ ಇಟ್ಟು ಬನ್ನಿ ಅಂತ ನಮ್ಮಿಬ್ರನ್ನೂ ಕಳ್ಸಿದ್ರು. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಅಷ್ಟೇ ಮಗಳೇ, ನಾನು ಏನೇನು ಆಗೈತಪ್ಪ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ಕಣವ. ಹೆದರ್ಕೊಳ್ತೀಯ? ಇನ್ನೇನ್ ಮಾಡ್ತೀಯ ಹೇಳೋ? ಅಲ್ಲ ಕಣಪ್ಪ, ಬೆಳಗ್ಗೆನೆ ಬನ್ನಿ ಅಂತ ನಿಮ್ಮಿಬ್ರಿಗೂ ಹೇಳಿತ್ತಾನೆ. ಇಷ್ಟೊತ್ತವರೆಗೂ ಏನ್ ಮಾಡ್ತಿದ್ದೀರಾ ಇಲ್ಲಿ? ಕೇಳು ನಿನ್ ತಂಗಿನ. ಬೆಳಿಗ್ಗಿಂದ ನೋಡ್ತಾ ಇದ್ದೀನಿ, ಕನ್ನಡಿ ಮುಂದೆ ನಿಂತೋಳು ಹೊರಗೆ ಬರ್ತಾ ಇಲ್ಲ. ಅದೇನ್ ಮೇಕಪ್ ಮಾಡ್ಕೊತಾಳೋ, ಏನು ಕತೆನೋ. ಕರಿತಾ ಇದ್ದೀನಿ, ಹೋಗೋಣ ಅನ್ನೋ ಮಾತೇ ಇಲ್ಲ ಅವಳಲ್ಲಿ. ಕೇಳು ಮಗಳೇ. ಏನೇ ರಾಜಿ, ನೀನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಾ? ಪರವಾಗಿಲ್ಲ ಕಣೆ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ ಮಗಳೇ? ಇವಳು ನೀನಿರುವಾಗಲೇ ಒಂಥರ ಇದ್ಲು, ಈಗ ಇನ್ನೊಂಥರ ಆಗ್ಬಿಟ್ಟವಳೆ. ಇನ್ನೊಂಥರ ಅಂದ್ರೆ ಯಾವ ಥರನಪ್ಪ? ಏನ್ ಮಾತಾಡ್ತಿದ್ಯಾ ನೀನು? ಅಕ್ಕ, ಅದನ್ನ ನಾನು ಹೇಳ್ತೀನಿರು. ನನಗೆ ಕೆಲಸ ಸಿಕ್ಕಿದೆ, ನಾನು ಆಫೀಸ್ಗೆ ಹೋಗೋಣಲ್ವಾ? ಅಲ್ಲಿ 10 ಜನ ಕ್ಲೈಂಟ್ಸ್ ಆಫೀಸಿಗೆ ಬರ್ತಿರ್ತಾರೆ. ಅವ್ರೆಲ್ರ ಮುಂದೆ ನಾನು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದು ಬೇಡವಾ? ಡೀಸೆಂಟಾಗಿ ಕಾಣಿಸೋದು ಬೇಡವಾ? ಅದಕ್ಕೆ ಏನೋ ಸ್ವಲ್ಪ ಮೇಕಪ್ ಹಾಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಅಪ್ಪ ಅದಕ್ಕೂ ಆಡ್ಕೋತಿರ್ತಾರೆ. ಅವಳು ಹೇಳ್ತಿರೋದ್ರಲ್ಲೂ ತಪ್ಪೇನಿದ್ಯಪ್ಪ? ಅವಳೆ ನನ್ನ ಹಾಗೆ ಹೂ ಮಾಡ್ತಾಳ. ಲಾಯರ್ ಕೆಲಸ ಮಾಡ್ತಿರೋದವಳು. ಅಲ್ಲಿಗೆ ದೊಡ್ಡ ದೊಡ್ಡ ಮನುಷ್ಯೆಲ್ಲ ಬರ್ತಿರ್ತಾರೆ. ಅವಳು ಅವ್ರ ಮುಂದೆ ಗತ್ತು ಗೈರತ್ತಲ್ಲಿ ಇರ್ಬೇಕು ತಾನೆ? ಕರೆಕ್ಟ್. ಸಾರಿ ಸುಭಾಷ್ ಅವರೇ, ಸಾರಿ ಸುಭಾಷ್ ಅವರೇ. ಇಟ್ಸ್ ಓಕೆ. ನನ್ನ ಅಕ್ಕನಿಗೆಲ್ಲ ಅರ್ಥ ಆಗುತ್ತೆ. ಏನಕ್ಕ? ಹೇಳಿ ಸುಭಾಷ್ ಅವರೇ, ನಾನು ಈ ಥರ ರೆಡಿ ಆಗೋದು ತಪ್ಪಾ? ರೆಡಿ ಆಗೋದು ತಪ್ಪೇನಿಲ್ಲ, ಆದರೆ ಇವಾಗ ನಿಮಗೆ ಹಾಲಿಡೇ ಅಲ್ವಾ? ಯಾವ ಕ್ಲೈಂಟ್ಸ್ನ ಮೀಟ್ ಮಾಡಬೇಕು ಅಂತ ಕರೆಕ್ಟಾಗಿ ಕೇಳಿದೆ ನೀನು ಅಲ್ವಾ? ಈಗ ರಜಾ ತಾನೆ ಆಫೀಸು, ಈಗ ಯಾಕಪ್ಪ ಮೇಕಪ್ ಬೇಕು? ರಜಾ ಕೊಟ್ಟಿರೋದು ಯಾಕೆ? ಓದ್ಕೊಳ್ಳೋಕ್ಕೆ. ಕೂತ್ಕೊಂಡು ಓದ್ಕೋಬೇಕು. ಅಲ್ಲ ಅಕ್ಕ, ಪೂಜೆಗೆ ಮನೆಗೆ ಬರುವಾಗ ಸ್ವಲ್ಪನಾದ್ರೂ ರೆಡಿಯಾಗಿ ಬರೋದು ಬೇಡವಾ? ಅಪ್ಪ, ಯಾಕೆ ಅವಳನ್ನಷ್ಟು ಗೋಳಿಕೋತಿದ್ಯಾ? ಬಿಡು ಹೋಗ್ಲಿ. ಸರಿ, ಮೊದಲು ಈ ಸೂಟ್ ಕೇಸ್ನ ಒಳಗಡೆ ಎತ್ತಿಟ್ಬಿಡು. ಸುಮ್ಮನೆ ಮಗಳೇ, ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣವ. ಸಾಹೇಬರು ಅರಮನೆ ಅಂತ ಮನೆ ಇಟ್ಕೊಂಡು ಈ ಸೂಟ್ ಕೇಸ ನಮ್ಮಲ್ಲಿ ಯಾಕವ ಇಡಕ್ಕೆ ಹೇಳಿದ್ರು? ಅಯ್ಯೋ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣ ಹೇಳಿರ್ತಾನೆ ಅಂದಮೇಲೆ ಏನಾದರೂ ಒಂದು ಮುಖ್ಯವಾದ ಕಾರಣ ಇದ್ದೇ ಇರುತ್ತೆ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಅದ್ರಲ್ಲಿ ಏನಿದೆ ಅಂತ ನಾನೇ ತೋರಿಸ್ತೀನಿ. ಅಯ್ಯಯ್ಯೋ, ಅದನ್ನ ಹೇಳ್ಕೊಡಿ. ಅನುಮಾನ ಅಲ್ಲ ಕಣಪ್ಪ. ಅಲ್ಲ, ಅಷ್ಟು ದೊಡ್ಡ ಮನೆ ಅದೇ, ಅಷ್ಟೊಂದು ಜಾಗ ಇದೆ, ಅಲ್ಲಿಡೋದು ಬಿಟ್ಟು ಇಂಥ ಈ ಮುರುಕ್ಲು ಮನೆಗೆ ಯಾಕೆ ಕೊಟ್ಟು ಕಳ್ಸವ್ರೆ ಅಂತ ಕೇಳಿದೆ. ಪರವಾಗಿಲ್ಲ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಒಂದ್ಸತಿ ನೋಡೇ ಬಿಡಿ. ಅಲ್ಲ ಬೇಡ ಬಿಡಪ್ಪ. ಪರವಾಗಿಲ್ಲ ಅಂಕಲ್, ನೋಡಿ.